ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಬನ್ನಿ. ಎಲ್ಲ ಹಬ್ಬಕ್ಕೂ ನಾವು ನಾರ್ಮಲಾಗಿ ಮಾಡುವಂತಹ ಒಂದು ರೆಸಿಪಿ ಅಂದರೆ ಕರ್ಜಿಕಾಯಿ. ಎಲ್ಲ ಹಬ್ಬಗಳಲ್ಲೂ ನಾವು ಮಾಡೇ ಮಾಡ್ತೀವಿ. ಹಾಗೆ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಬನ್ನಿ ಹಾಗಿದ್ರೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ದೊಡ್ಡ ಕಪ್ಪಲ್ಲಿ ಕಡಲೆಪಪ್ಪು ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಕಪ್ಪಲ್ಲಿ ಮುಕ್ಕಾಲು ಭಾಗ ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಗಸಗಸೆ, ಹಾಗೆ 1/4 ಟೀ ಸ್ಪೂನ್ ಏಲಕ್ಕಿ ಪೌಡರು, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಫಸ್ಟು ಕಡಲೆ ಬೀಜನ ಹುರ್ಕೊಬಿಡೋಣ. ಅದಕ್ಕೋಸ್ಕರ ನಾನು ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನು 3/4 ಕಪ್ಪಷ್ಟು ಕಡಲೆ ಬೀಜ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅದಕ್ಕೋಸ್ಕರ ಹುರ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ. ಇದು ತುಂಬ ಈಸಿ ರೆಸಿಪಿ, ಯಾರು ಬೇಕಿದ್ದರೂ ಮಾಡ್ಬೋದು. ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ಮಾಡ್ಕೋಬೋದು ಅಂತ ಒಂದು ರೆಸಿಪಿ. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡ್ತಾ ಇದ್ದೀರಲ್ವಾ, ನೋಡಿ ಈ ಥರ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಹುರ್ಕೊಂಡಿರೋದನ್ನ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಅದನ್ನು ರುಬ್ಕೋಬೇಕಾಗತ್ತೆ. ಇವಾಗ ಸೇಮ್ ಅದೇ ಪ್ಯಾನ್ಗೆ ಸ್ವಲ್ಪ ಗಸಗಸೆ ಹಾಕಿ ಸುಮ್ಮನೆ ಸ್ವಲ್ಪ ಅದು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡ್ರೆ ಸಾಕು. ಆಲ್ರೆಡಿ ಪ್ಯಾನ್ ಬಿಸಿಯಾಗಿರೋದ್ರಿಂದ ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ. ಜಾಸ್ತಿ ಸೀದೋಗೋ ಥರ ಹುರ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಅದು ಚಿಟಪಟ ಅಂತ ಸಿಡಿತಾ ಇದ್ದಂಗೆ ನೀವೊಂದು ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡಿ. ಇವಾಗ ಒಂದು ಮಿಕ್ಸಿ ತೊಗೊಳ್ಳೋಣ. ಮಿಕ್ಸಿ ತೊಗೊಂಡು ನಾವು ಕಡಲೆಪಪ್ಪು ತೊಗೊಂಡಿದ್ದೀವಿ ಅಲ್ವಾ, ಆ ಕಡಲೆಪಪ್ಪನ್ನೆಲ್ಲ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಬಂದ್ಬಿಡೋಣ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗತ್ತೆ. ನಾರ್ಮಲಾಗಿ ಸ್ವಲ್ಪ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕರ್ಜಿಕಾಯಿ ಒಳಗಡೆ ಹಾಕುವಂಥ ಸ್ಟಫಿಂಗ್ನ ನಾವು ಇದರಲ್ಲೇ ಮಾಡ್ಕೊಳ್ಳೋಣ. ಆದ್ದರಿಂದ ನಾನು ಇದಕ್ಕೇ ಕಡಲೆ ಹಿಟ್ಟು, ಇವಾಗ ನಾನು ಕಡಲೆ ಏನು ರುಬ್ಕೊಳ್ತಾ ಇದ್ದೀನಿ ಅದನ್ನು ಅದಕ್ಕೆ ಹಾಕಿದ್ದೀನಿ. ಇವಾಗ ಸೇಮ್ ಮಿಕ್ಸಿ ಜಾರೇ ತೊಗೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ಇವಾಗ ನಾನು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಸತಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಏನು ರುಬ್ಬೋ ಅಂಥ ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದು ಸತಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ. ಇದನ್ನು ಕೂಡ ನಾವು ಕಡಲೆ ಪುಡಿ ಜೊತೆ ಸೇರಿಸ್ಕೊಳ್ಳೋಣ. ಇದಕ್ಕೇ ನಾವು ಆವಾಗಲೇ ಸ್ವಲ್ಪ ಹುರ್ಕೊಂಡಿದ್ವಿ ಅಲ್ವಾ ಗಸಗಸೆನ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ನಾನು ಒಂದು 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 1 ಕಪ್ ಸಕ್ಕರೆ ಕೂಡ ಸೇರಿಸ್ಕೊಳ್ಳೋಣ. ಸಾಕಾಗುತ್ತೆ 1 ಕಪ್ ಸಕ್ಕರೆ. ಆವಾಗಲೇ ಕಡಲೆ ಬೀಜನ ಹುರ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಇವಾಗ ಇದನ್ನು ಕೂಡ ಆ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟೇ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದೇ ಕರ್ಜಿಕಾಯಿ ಒಳಗಡೆ ಹಾಕುವಂತಹ ಸ್ಟಫಿಂಗ್ ಇದೇನೆ. ನೋಡಿ, ಎಲ್ಲನೂ ನಾವು ಸಪ್ರೇಟಾಗಿ ರುಬ್ಕೊಂಡಿರ್ತೀವಿ ಅಲ್ವಾ, ಕೈಯೆಲ್ಲ ಸ್ಪೂನಲ್ಲೋ ನಿಮ್ಗೆ ಹೇಗಾಗುತ್ತೆ ಹಾಗೆ ಎಲ್ಲನೂ ಹೊಂದ್ಕೊಳ್ಳೋ ಥರ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ಟಫಿಂಗ್ ರೆಡಿಯಾಗಿ ಹೋಗ್ಬಿಡುತ್ತೆ. ಬನ್ನಿ ಇವಾಗ ಹಿಟ್ಟು ಹೇಗೆ ಕಲಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ಈ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ ಚಿರೋಟಿ ರವೆನ ಬಳಸ್ತಾ ಇದ್ದೀನಿ. ಚಿರೋಟಿ ರವೆ ಬಳಸೋದ್ರಿಂದ ಔಟರ್ ಲೇಯರು ನಾವೇನು ಹಿಟ್ಟು ಕಲಿಸ್ತೀವಲ್ವ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಒಬ್ಬೊಬ್ಬರು ಹಾಕ್ಕೊಳ್ತಾರೋ ಒಬ್ಬೊಬ್ಬರು ಹಾಕ್ಕೊಳ್ಳೋದಿಲ್ಲ. ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೇಲ್ಗಡೆ ಹಿಟ್ಟು ನಾವು ಕಲಿಸ್ತೀವಲ್ವ ಪೂರಿಗೆ ಅಂತ, ಅದು ನಿಮಗೆ ಸಪ್ಪೆ ಥರ ಬರಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇದೆಲ್ಲ ಒಂದು ಸತಿ ಡ್ರೈ ಮಿಕ್ಸ್ ಒಂದು ಸತಿ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀವು ನಾರ್ಮಲ್ ಪೂರಿ ಚಪಾತಿಗೆ ಹೇಗೆ ಕಲಿಸ್ಕೊಳ್ತೀರಾ ಅದೇ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನೋಡಿ, ಈ ಥರ ನೀಟಾಗಿ ಹಿಟ್ಟನ್ನು ಕಲಸಿ, ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿನೂ ಬೇಡ. ನಾರ್ಮಲ್ ನೀವು ಪೂರಿಗೆಲ್ಲ ಹೇಗೆ ಕಲಿಸ್ಕೊಳ್ತೀರಾ ಅದೇ ಥರ ಇರಿದ್ರೆ ಸಾಕಾಗತ್ತೆ. ಪೂರಿ ಚಪಾತಿಗೆ ನೀವು ಹೇಗೆ ಕಲಿಸ್ಕೊತೀರಾ ಅಷ್ಟು ಸಾಕು. ನೋಡಿ, ಈ ಥರ ಕಲಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಯಾಕಂದರೆ ನಾವು ರವೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹಿಟ್ಟು ಒಂದು ಹದಕ್ಕೆ ಬರಲಿ ಅಂತ ಅಷ್ಟೇ. ಇವಾಗ ಒಂದು ಬಾಣಲಿ ಇಟ್ಕೊಳ್ಳೋಣ ಕರ್ಜಿಕಾಯಿ ಕರ್ಕೊಳ್ಳೋದಕ್ಕೆ ಅಂತ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಫುಲ್ ನಿಮ್ಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಇರಲಿ ಎಣ್ಣೆ.
ಅಂದರೆ ಕರಿಬೇಕಲ್ವ ಅದನ್ನು, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯೋಕ್ಕೆ ಬಿಡೋಣ. ಒಂದೇ ಫ್ಲೇಮಲ್ಲಿರಲಿ ಎಣ್ಣೆ, ತುಂಬ ಜಾಸ್ತಿ ಉರಿನೂ ಕೊಡಬೇಡಿ, ಲೋ ಫ್ಲೇಮಲ್ಲೂ ಇಡಬೇಡಿ, ಮೀಡಿಯಮ್ಮಾಗಿ ಇಡಿ. ಎಣ್ಣೆ ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಆವಾಗಲೇ ಹಿಟ್ಟನ್ನು ಕಲಸಿದ್ವಿ ಅಲ್ವಾ, ಅದನ್ನು 1 ಅವರ್ ನಿಮ್ಗೆ ಅರ್ಧ ಗಂಟೆನೋ ಎಷ್ಟಾಗುತ್ತೆ ಅಷ್ಟೊತ್ತಿಗೆ ಬಿಟ್ಬಿಟ್ಟು ಕರ್ಜಿಕಾಯಿ ಮಾಡೋ ಟೈಮಲ್ಲಿ ಹಿಟ್ಟನ್ನ ಇನ್ನೊಂದು ಸತಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಪೂರಿಗೆ ಕಟ್ಕೊಳ್ತೀರಲ್ವ ಆ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಲಟ್ಟಿಸ್ಕೊಂಡು ಮಾಡಿಕೊಂಡ್ರೂ ಆಗುತ್ತೆ. ಅಥವಾ ಒಂದೇ ಸತಿ ದೊಡ್ಡದಾಗಿ ಹರ್ಕೊಂಡು ಅದರಲ್ಲಿ ನೀವು ರೌಂಡ್ ಶೇಪ್ನ ಒಂದು ಬಾಕ್ಸ್ ಕ್ಯಾಪಿಂದನೋ ಅಥವಾ ಬಾಕ್ಸಿಂದನೋ ರೌಂಡ್ ಶೇಪ್ನ ತೊಗೊಂಡು ಅದರಲ್ಲಿ ಮಾಡಿಕೊಂಡ್ರೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಉಂಡೆಗಳನ್ನ ಕಟ್ಕೊಂಡು ಆಮೇಲೆ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಚಪಾತಿ ಮೇಕರೋ ಅಥವಾ ಪೂರಿ ಮೇಕರೋ ಏನಾದರೂ ಇದ್ದರೆ ಅದರಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿ ನಾನು ಈ ಥರ ಚಿಕ್ಕದಾಗೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ದೊಡ್ಡದಾಗಿ ಬೇಕಿದ್ರೆ ಲಟ್ಟಿಸ್ಕೊಂಡು ನಾನು ಹೇಳ್ದಂಗೆ ಬಾಕ್ಸ್ ಕ್ಯಾಪ್ ಸಹಾಯದಿಂದನೋ ಯಾವುದರಿಂದನಾದರೂ ನೀವು ಇನ್ನೂ ಬೇಗ ಮಾಡ್ಕೋಬೋದು. ನೋಡಿ ನಾನು ಈ ಥರ ತುಂಬ ದಪ್ಪನೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ, ಆ ಥರ ಮೀಡಿಯಮಾಗಿ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ನಾವು ಇದನ್ನು ಕರ್ಜಿಕಾಯಿ ಮೇಕರ್ ಒಳಗಡೆ ಹಾಕಿ ಎಲ್ಲ ಕಡೆಯಿಂದನೂ ಫಸ್ಟು ಪ್ರೆಸ್ ಮಾಡಿ ಗಟ್ಟಿಯಾಗಿ ಇನ್ನು ಉಳಿದಿರೋ ಅಂತಹ ಹಾಕಿದ್ರನ್ನ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಡುತ್ತೆ ಅಂತ. ನೀವೇನು ತುಂಬ ಕಷ್ಟಪಡೋವಂತಹದ್ದೇನೂ ಇಲ್ಲ, ಆರಾಮಾಗಿ ಬಂದುಬಿಡುತ್ತೆ. ನೋಡಿ ಸೇಮ್ ಇದೇ ಥರನೇ ನಾನು ಎಲ್ಲ ಕರ್ಜಿಕಾಯಿನೂ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು ಫಸ್ಟು ಆಮೇಲೆ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮೇಕರ್ ಒಳಗಡೆ ಹಾಕಿ 1 ಸ್ಪೂನು ಇಲ್ಲ 1/4 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಆದರೆ ಕೂಡ ಅದು ಹೊಡೆದೋಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ತುಂಬಿ. ಹಿಟ್ಟು ಜಾಸ್ತಿ ಆಗೋದ್ರೂ ಚೆನ್ನಾಗಿರಲ್ಲ. ಮೇಲ್ಗಡೆ ಲೇಯರ್ ಹಿಟ್ಟು ತುಂಬ ಜಾಸ್ತಿ ಮಂದ ಅರ್ದ್ಬಿಟ್ರು ತುಂಬ ಚೆನ್ನಾಗಿರೋದಿಲ್ಲ. ತಿನ್ನಬೇಕಾದ್ರೆ ಒಳಗಡೆ ಹಾಕಿರುವಂತಹ ಸ್ಟಫಿಂಗ್ ಮಾತ್ರ ಸ್ವಲ್ಪ ಇರುತ್ತೆ, ಮತ್ತು ಮೇಲ್ಗಡೆ ಲೇಯರೇ ತುಂಬ ದೊಡ್ಡ ಆಗಿಬಿಟ್ಟಿರುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಮೇಲ್ಗಡೆ ಹಿಟ್ಟನ್ನು ಮಾತ್ರ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಹರ್ಕೊಳ್ಳಿ. ತುಂಬ ಮಂದನೂ ಬೇಡ, ತುಂಬ ತೆಳ್ಳಗೂ ಬೇಡ, ಆ ಥರ ಹರ್ಕೊಳ್ಳಿ. ಒಳಗಡೆ ಸ್ಟಫಿಂಗ್ ಮಾತ್ರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ನೀವೆಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಒಂದ್ಸರಿ ತಿಳಿಸ್ಕೊಡಿ. ಇಲ್ಲ ನಿಮ್ಮ ಮನೇಲೂ ಇದೇ ಥರ ಮಾಡ್ತಾರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ತಿಳಿಸ್ಕೊಡಿ. ನಿಮಗೆ ಇವಾಗ ತೋರಿಸಿರೋ ಥರನೇ ಒಂದೊಂದೇ ಇದೇ ಥರ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಕರ್ಜಿಕಾಯಿನ ಸ್ಟಫಿಂಗ್ ಮಾಡಿಕೊಂಡು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಯಾವುದೂ ಕೂಡ ಕಿತ್ತೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಮಾಡಿ ನೋಡಿ. ನಾನು ಈ ಥರ ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದೊಂದೇ ಈ ಥರ ಕರ್ಜಿಕಾಯಿನ ಹಾಕ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ. ನಾವು ಸಕ್ಕರೆನ ರುಬ್ಬಿಲ್ಲ, ಹಾಗೆ ಹಾಕ್ಕೊಂಡಿದ್ದೀವಿ. ಇವಾಗ ನಾವು ಎಣ್ಣೆಲಿ ಕರಿತೀವಿ ಅಲ್ವಾ, ಸೊ ಸಕ್ಕರೆನೂ ಕೂಡ ಸ್ವಲ್ಪ ಕರಗುತ್ತೆ, ಅದಕ್ಕೆ ನಾನು ರುಬ್ಕೊಂಡಿಲ್ಲ. ಹಾಗೆ ಇದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಈ ಥರ ಆವಾಗವಾಗ ತಿರುಗಿಸ್ಕೊಂಡು ಎರಡೂ ಕಡೆಯೂ ಒಂದೇ ಸಮನಾಗಿ ಬೇಯಬೇಕು. ಆ ಥರ ನಾವು ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ. ಎಲ್ಲ ಹಬ್ಬಗಳಲ್ಲೂ ನಾವು ಮಾಡೇ ಮಾಡ್ತೀವಿ. ತುಂಬ ರುಚಿಯಾಗಿರೋಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಈಸಿನೂ ಕೂಡ. ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ವಿಡಿಯೋನ ನೋಡ್ಕೊಂಡು ಕಲ್ತ್ಕೋಬೋದು. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೇ. ಈ ಥರ ಕಲರ್ ಬಂದಮೇಲೆ ತೆಗೆದುಬಿಟ್ರೆ ಆಯಿತು. ತುಂಬ ರುಚಿಯಾಗಿರುವಂತಹ ಕರ್ಜಿಕಾಯಿ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಕೂಡ ಟ್ರೈ ಮಾಡಿ.